ಛೇ, ಎಂಥ ಕೆಲಸ ಆಗೋಯ್ತು. ಇಲ್ಲಿ ಇದ್ಕೊಂಡು ಇವ್ರ ಬಂಡವಾಳನ ಬಯಲ್ ಮಾಡೋಣ ಅಂತಿದ್ರೆ ಇವನ್ ಯಾವನೋ ಎಲ್ಲ ಕೇಳಿಸ್ಕೊಂಡು ಬಂದಿದ್ದ ದಿನನೇ ಹೊರ್ಗೋಗೋ ಥರ ಆಗ್ತಿದ್ಯಲ್ಲ. ಇವ್ರು ಏನು ಹೇಳ್ತಾರೋ ಏನೋ. ಏನು ಯೋಚನೆ ಮಾಡ್ತಿದ್ಯಾ? ನಿನ್ನ ಬಂಡವಾಳ ನಂಗೆ ಗೊತ್ತಾಯ್ತು ಅಂತ ಯೋಚನೆ ಮಾಡ್ತಿದ್ಯಾ? ಏನ್ ಸರ್ ಹೇಳ್ತಾ ಇದ್ದೀರಾ? ನಿನ್ನ ಹತ್ರ ಏನ್ ಮಾತು? ಸಮ್ಮ, ನೀನೇ ಇವಳನ್ನ ವಿಚಾರಿಸು. ಅಲ್ಲ, ಇವಳು ಯಾರು ನಮ್ಮ ಮನೆ ಟೆರೆಸ್ ಮೇಲೆ ಬಂದು ಫೋನಲ್ಲಿ ಮಾತಾಡೋಕ್ಕೆ? ಯಾರು ಅಂತ ಕೇಳಿದ್ರೆ ಮಯೂರಿ ನನ್ನ ಕೆಲಸಕ್ಕೆ ಸೇರಿಸ್ಕೊಂಡಿದ್ದಾಳೆ ಅಂತ ಹೇಳ್ತಿದ್ದಾಳೆ. ಅವಳೇ ಒಬ್ಳು ಕೆಲ್ಸದವಳು, ಅವಳಿಗೆ ಇನ್ನೊಬ್ಳು ಕೆಲ್ಸದವಳಂತೆ. ಸದ್ಯ ಇವನೇನು ಕೇಳಿಸ್ಕೊಂಡಿಲ್ಲ. ಇವ್ ನೋಡಿದ ಲುಕ್ ನೋಡಿದ್ರೆ ಎಲ್ಲಾನು ಕೇಳಿಸ್ಕೊಂಡ್ಬಿಟ್ಟಿದ್ದಾರೆ ಅನ್ನೋ ಭಯ ಆಗೋಗಿತ್ತು. ಇವ್ರೇನು ಕೇಳ್ತಾರೋ ಕೇಳಿ, ಇವ್ರ ಕಣ್ಣೀರು ಹಾಕೋ ಹಾಗೆ ಕತೆ ಹೇಳ್ಬಿಡ್ತೀನಿ. ಯಾರು ನೀನು? ನಮ್ಮನೇಲಿ ಏನು ಮಾಡ್ತಾ ಇದ್ಯಾ? ಮೇಡಮ್, ನಾನು ರೇಣುಕಾ ಅಂತ. ಮಯೂರಿ ಅಮ್ಮೋರು ನನ್ನ ಇಲ್ಲಿ ಕೆಲಸ ಮಾಡೋದಕ್ಕೆ ಅಂತ ಕರ್ಕೊಂಡ್ಬಂದಿದ್ದಾರೆ. ಅವಳ ಸೀಮೆ ಅಮ್ಮೋರೆ, ಅವಳಿ ಮನೆ ಕೆಲ್ಸದವ್ರಿಗಿಂತ ಕಡೆ. ಅವಳನ್ನೇನಾದ್ರೂ ಅಮ್ಮೋರ್ ಗಿಮ್ಮೋರ್ ಅಂತ ಕರೆದ್ರೆ ಹಲ್ಲುದ್ರಿಸ್ಬಿಡ್ತೀನಿ. ಜೀವನದಲ್ಲಿ ದಿಕ್ ಕಾಣದೇ ಇದ್ದಾಗ ನನ್ಗೊಂದು ಬದುಕು ಕೊಟ್ಟವರು ಅಮ್ಮೋರೆ ಅವರು. ಅವ್ರನ್ನ ಇನ್ನೇನಂತ ಕರೀಲಿ? ಸರಿ ಬಿಡಿ, ನಿಮ್ಗಿಷ್ಟ ಇಲ್ಲ ಅಂದ್ರೆ ಮೇಡಮ್ ಅಂತಾನೆ ಕರಿತೀನಿ. ನೀನ್ ಏನ್ ಬೇಕಾದ್ರೂ ಕರ್ಕೋ, ಆದ್ರೆ ಮಯೂರಿ ಹೆಸರು ಹೇಳ್ಕೊಂಡು ಇಲ್ಲಿ ಬಂದ್ಬಿಟ್ರೆ ನಾವು ಬಿಟ್ಬಿಡ್ತೀವ? ಮರ್ಯಾದೆ ಇದ್ದ ನಿಜ ಹೇಳಿದ್ರೆ ಸರಿ, ಇಲ್ಲ ಅಂದ್ರೆ ಪೊಲೀಸ್ ಅವ್ರನ್ನೇ ಕರೆಸ್ಬೇಕಾಗತ್ತೆ. ಆಗ ಅವರು ಅವ್ರ ಸ್ಟೈಲ್ನಲ್ಲೇ ಬಾಯ್ ಬಿಡ್ತಾರೆ. ಅಮ್ಮೋರೆ, ನೀವ್ ಯಾರನ್ನ ಕರ್ಸಿದ್ರು ನಾನು ಹೇಳ್ತಿರೋದು ನಿಜಾನೇ ಅಮ್ಮೋರೆ. ನನ್ನ ಗಂಡ ನನ್ನ ಆಟೋಯಿಂದ ತಳ್ಬಿಟ್ಟ ಅಮ್ಮೋರೆ. ರಸ್ತೆಲ್ ಬಿದ್ದಿದ್ ನನ್ನನ್ನ ಮಯೂರಿ ಅಮ್ಮೋರು ನೋಡಿ ಏನು ಅಂತ ಎಲ್ಲ ಕೇಳಿದ್ರು. ಅವ್ರ ಹತ್ರ ನನ್ನ ಕತೆ ಎಲ್ಲ ಹೇಳ್ಕೊಂಡೆ. ಅದೇ ಸಮಯಕ್ಕೆ ತಾರಕ್ ಸರ್ ಬಂದ್ರು. ತಾರಕ್ ಸರ್ ನಮ್ಮ ಮನೇಲಿ ಕೆಲಸ ಮಾಡ್ಕೊಂಡಿರೋ ಅಂತ ಕೇಳಿದ್ರು. ಮನೆಗೆ ಬಂದಾಗ ರಾಜೇಶ್ವರಿ ಅಮ್ಮವರು ನನ್ನ ವಿಚಾರಿಸಿದ್ರು. ತಾರಕ್ ಸರ್ ಹೇಳಿದ್ಮೇಲೆ ಕೆಲಸ ಮಾಡ್ಕೊಂಡಿರೋ ಅಂತ ಹೇಳಿದ್ರು. ಇನ್ನು ನನ್ನ ಮೇಲೆ ನಂಬಿಕೆ ಬರ್ತಾ ಇಲ್ವಾ ಮೇಡಮ್? ಹಾಗಾದ್ರೆ ಬನ್ನಿ, ತಾರಕ್ ಸರ್ ಹತ್ರನೇ ಹೇಳಿಸ್ತೀನಿ. ಅದೆಲ್ಲ ಇನ್ನು ಬೇಡ. ತಾರಕ್ ಹೇಳಿದಾನೆ ಅಂದ್ರೆ ಓಕೆ, ಆದ್ರೆ ನೀನ್ ಮನೆ ಕೆಲಸ ಮಾಡ್ಕೊಂಡು ಮಾತ್ರ ಇರ್ಬೇಕು. ಕೆಲಸ ಮಾಡೋ ಟೈಮಲ್ಲಿ ಫೋನಲ್ಲಿ ಮಾತಾಡ್ಕೊಂಡು ಹರಟೆ ಹೊಡಿಯೋದು, ಇದನ್ನೆಲ್ಲ ಮಾಡಿದ್ರೆ ನನಗಿಷ್ಟ ಆಗಲ್ಲ. ಅರ್ಥ ಆಯ್ತಾ? ಇಲ್ಲ ಅಮ್ಮವ್ರೆ, ಹಾಗೆಲ್ಲ ಮಾಡಲ್ಲ. ನಿಯತ್ತಾಗಿ ಕೆಲಸ ಮಾಡ್ಕೊಂಡಿರ್ತೀನಿ ಅಮ್ಮವ್ರೆ. ಸರಿ, ನೀನ್ ಹೋಗು. ಏನಕ್ಕ ಇದು? ರೋಡಲ್ಲಿ ಬಿದ್ದಿರೋರೆಲ್ಲ ಮನೆ ಕೆಲ್ಸಕ್ಕಂತ ಕರ್ಕೊ ಬಂದ್ರೆ ನಮ್ಗಿಂತ ಜಾಸ್ತಿ ಅವರೇ ಮನೇಲಿ ಇರೋದಿಲ್ವಾ? ಅದು ನಮಗ್ ಗೊತ್ತಾಗತ್ತೆ, ಆದ್ರೆ ನಿನ್ ಗ್ರೇಟ್ ಬ್ರದರ್ಗೆ ಅರ್ಥ ಆಗ್ಬೇಕಲ್ಲ. ಇತ್ತೀಚೆಗಂತೂ ತಾರಕ್ಗೆ ಕರುಣೆ ಉಕ್ಕಿ ಉಕ್ಕಿ ಹರಿತಾ ಇದೆ. ಅದಕ್ಕೆ ಹೀಗೆಲ್ಲ ಆಗ್ತಿರೋದು. ಬೀದಿಲಿ ಆಯ್ಕೊಂಡು ತಿನ್ನೋರ್ ಮೇಲೆಲ್ಲ ಕರುಣೆ ಹುಡ್ತಾ ಇದೆ, ಆದ್ರೆ ಮನೇಲಿ ನಮ್ಮ ಮೇಲೆ ಕರುಣೆನೇ ಹುಡ್ತಾ ಇಲ್ವಲ್ಲ ಸಮ್ಮು? ಅವನ್ ಕರುಣೆ ಕಟ್ಕೊಂಡು ನಮ್ಗೇನಾಗ್ಬೇಕಾಗಿದೆ ರೀ? ನಮಗ್ ಬೇಕಾಗಿರೋದು ಈ ರೀತಿ ಕರುಣಾಮಯಿ ಬುದ್ಧಿನೇ. ಅವನ ಈ ರೀತಿ ಕರುಣಾಮಯಿ ಆಗಿ ಇದ್ದಿದ್ದಕ್ಕೆ ತಾನೇ ಕೆಲ್ಸದವ್ರಿಗೆ ತಾಳಿ ಕಟ್ಟು ಅಂದ್ರೆ ಕಟ್ಟಿದ್ದು. ಅವನ್ ಹೀಗಿದ್ರೇನೆ ನಮ್ಮ ಅಸ್ತಿತ್ವಕ್ಕೆ ಒಳ್ಳೇದು. ನೀವೇನು ಯೋಚನೆ ಮಾಡ್ಬಿಡಿ. ಯಾರೇ ಬಂದ್ರು ನಮ್ಮ ಹಿಡಿತದಲ್ಲೇ ಇರ್ತಾರೆ ಹೊರತು ಬಾಲ ಬಿಚ್ಚೋಕೆ ನಾನ್ ಬಿಡೋದಿಲ್ಲ. ರೀ, ಪಬ್ಬು ಬಾರ್ಗ್ ಹೋಗ್ತಿದ್ದವನ್ನ ಬಾಬಾ ಮಾಡ್ತೀರಲ್ರಿ? ನಿಮ್ಗೆ ಗೊತ್ತಲ್ವೇನ್ರಿ ನನಗ್ ದೇವ್ರ ಮೇಲೆ ನಂಬಿಕೆ ಇಲ್ಲ ಅಂತ?
ಸುಮ್ನೆ ಅದನ್ನೆಲ್ಲ ಹೇಳ್ಬಿಡಿ ನನ್ಗೆ. ಚಿಕ್ಕ ಯಜಮಾನ್ರೆ, ದೇವ್ರ ಬಗ್ಗೆ ಹಾಗೆಲ್ಲ ತಪ್ಪಾಗಿ ಮಾತಾಡಿದ್ರೆ ನಿಮ್ ಕಣ್ಣನ್ನ ಕಿತ್ಬಿಡ್ತಾನೆ. ರೀ, ಈ ಡೈಲಾಗ್ನೆಲ್ಲ ಹಾಲ್ ಕುಡಿಯೋ ಮಕ್ಳ ಹತ್ರ ಹೇಳ್ರಿ, ನನ್ನ ಹತ್ರ ಅಲ್ಲ. ಎಷ್ಟೋ ಜನ ರಾಜ ರೋಷವಾಗಿ ಕೆಟ್ಟ ಕೆಲ್ಸ ಮಾಡ್ಕೊಂಡು ಆರಾಮಾಗಿ ಓಡಾಡ್ತಿದ್ದಾರೆ. ಅವರನ್ನೇ ಏನು ಮಾಡ್ಲಿಲ್ವಂತೆ. ಅಂತದ್ರಲ್ಲಿ ನನ್ ದುಡ್ಡಲ್ಲಿ ನನ್ನ ಎಣ್ಣೆನ ನಾನ್ ಬಿಟ್ಕೊಂಡ್ರೆ ಕಣ್ ಕಿತ್ಕೊಂಡ್ಬಿಡ್ತಾನ. ನೋಡ್ರಿ, ಇವ್ರು ಒಳಗಡೆ ಹೋದ್ರು ನನಗ್ ನಶೆ ಏರ್ತಿಲ್ಲ ಅಂತ ಮೊದ್ಲೇ ನನ್ ತಲೆ ಕೊರಿತಿದೆ. ನೀವಿನ್ನೂ ಏನೋ ಕೊರ್ದು ತಲೆನ ಸಿಡಿಸ್ಬಿಡಿ. ನೀವ್ ದಯವಿಟ್ಟು ಓಡ್ಬಿಡಿ ಪ್ಲೀಸ್. ಇವ್ರ ಜೊತೆ ಹೆಂಗಾದ್ರೂ ಒಂದು ಕಾಂಪ್ರಮೈಸ್ ಬಂದು ಒಂದ್ ಅಂಡರ್ಸ್ಟ್ಯಾಂಡಿಂಗ್ ನಾನು ಬಂದ್ಕೋತೀನಿ. ಓಡಿ. ನೋಡಿ, ಪ್ರಪಂಚದಲ್ಲಿ ಎಷ್ಟೋ ಜನ ಕುಡಿತಾರೆ, ಟೈಟ್ ಆಗ್ತಾರೆ. ಆದ್ರೆ ಇವತ್ತು ನೀವ್ ಕುಡ್ದಿನೂ ಟೈಟ್ ಆಗ್ತಿಲ್ಲ ಅಂದ್ರೆ ನಿಮ್ಮಲ್ಲಿ ಏನೋ ಸಮಸ್ಯೆ ಇದೆ ಅಂತ ಅರ್ಥ ತಾನೆ? ಅದ್ರ ಬಗ್ಗೆ ಯೋಚನೆ ಮಾಡೋದನ್ನ ಬಿಟ್ಟು ಏನೇನೋ ಮಾತಾಡ್ತಿದ್ದೀರಲ್ಲ. ಚಿಕ್ಕಜ್ಮಾನ್ರೆ, ರೀ, ಹೋಗ್ ಗೋವಿಂದನ್ ಕರ್ಕೊಂಬನ್ರಿ. ಗೋವಿಂದಣ್ಣನ ಯಾಕೆ? ನನ್ನಲ್ಲದೇನೋ ಸಮಸ್ಯೆ ಇದೆ ಅಂದಿದ್ದೀರಲ್ಲ, ಸಮಸ್ಯೆ ನನ್ನಲ್ಲಿದ್ಯಾ ಇವ್ರಲ್ಲಿದ್ಯಾ ಅಂತ ನನ್ಗಿವಾಗ ಗೊತ್ತಾಗ್ಲೇಬೇಕು. ಹೋಗ್ ಗೋವಿಂದನ್ ಕರ್ಕೊಂಬನ್ನಿ. ಅಂದ್ರೆ ನೀವೀಗ ಗೋವಿಂದಣ್ಣನ ಮೇಲೆ ಪ್ರಯೋಗ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀರಾ? ನಾನ್ ಪ್ರಯೋಗನಾದ್ರೂ ಮಾಡ್ತೀನಿ, ನಿಯೋಗನಾದ್ರೂ ಮಾಡ್ತೀನಿ. ನಿಮ್ಗೆ ಯಾಕೆ? ಹೋಗ್ ಕರ್ಕೊಂಬನ್ನಿ ರೀ, ಹೋಗ್ ಕರ್ಕೊಂಬನ್ರಿ. ನನಗ್ ಸಮಸ್ಯೆನಾ? ಈಗ ಗೊತ್ತಾಗತ್ತೆ ಸಮಸ್ಯೆ ನನ್ನಲ್ಲಿದ್ಯಾ ನಿಮ್ಮಲ್ಲಿದ್ಯಾ ಅಂತ. ಅಣ್ಣ ಅಣ್ಣ, ವಾ, ಇದ್ಯಾಕಮ್ಮ ಮಯ್ಯರಿ? ಒಳ್ಳೆ ಹುಲಿಗೆ ನೋಡ್ಬಿಟ್ಟು ಎದ್ರಕಂಡ್ ಬರ್ತಾರಲ್ಲ, ಹಂಗ್ ಬರ್ತಾ ಇದೀಯಾ? ಯಾಕೇನಾಯ್ತು? ಅಯ್ಯೋ, ಕಾಡಲ್ಲಿರೋ ಹುಲಿನ ಹೇಗಾದ್ರೂ ಪಳಗಿಸ್ಬೋದು, ಆದ್ರೆ ಮನೇಲಿರೋ ಈ ಹುಲಿನ ಪಳಗ್ಸೋದಿಕ್ಕೆ ಆಗೋದೇ ಇಲ್ಲ. ನೋಡಮ್ಮ, ಈ ಮನುಷ್ಯನಿಂದ ಆಗದೆ ಇರೋಂತ ಕೆಲಸ ಏನಾಯ್ತು ಹೇಳು? ಅವನೇನಾದ್ರೂ ಮನ್ಸು ಮಾಡ್ದಂದ್ರೆ ಕೈಲಾಸ ಪರ್ವತನ ಎತ್ಕೊಂಡ್ ಟೆರೆಸ್ ಮೇಲೆ ಇಟ್ಬಿಡ್ತಾನೆ. ಮನುಷ್ಯನಿಗಿರೋ ಈ ದುರಹಂಕಾರದಿಂದಾನೆ ಅವನಿನ್ನು ಮನುಷ್ಯನಾಗೇ ಇರೋದು. ಇಲ್ದೆ ಹೋಗಿದ್ದಿದ್ರೆ ಯಾವಾಗ್ಲೂ ದೇವ್ರಾಗ್ಬಿಟ್ಟಿರೋನು. ಸರಿ, ಹೋಗ್ಲಿ ಬಿಡಮ್ಮ. ಯಾಕೋ ಬೇರೆ ಮೂಡಲ್ಲಿರೋಂಗಿದೆ. ಈಗ ಏನಕ್ಕೆ ಎದ್ರಕ ಬಂದೆ ಅದ್ ಹೇಳಮ್ಮ, ಹೋಗ್ಲಿ. ಏನಿಲ್ಲ ಅಣ್ಣ, ಚಿಕ್ಕ ಯಜಮಾನ್ರು ನಿಮ್ಮನ್ನ ಕರೀತಾ ಇದ್ದಾರೆ.